ಇನ್ನು ಇಡೀ ರಾಜ್ಯದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಆಗಿ ಮೆರೆದಿದ್ದಂತಹ ದರ್ಶನ್ಗೆ ಈಗ ಬದುಕೇ ಒಂದು ಚಾಲೆಂಜಿಂಗ್ ಆಗ್ತಾ ಇದೆ. ಅನ್ನಪೂರ್ಣೇಶ್ವರಿ ಸ್ಟೇಷನ್ನಲ್ಲಿ ದರ್ಶನ್ನ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಯಾವ ರೀತಿಯಾಗಿ ದಿನವನ್ನ ಕಳೀತಾ ಇದ್ದಾರೆ? ಚಾಲೆಂಜಿಂಗ್ ಸ್ಟಾರ್ ಆಗಿ, ಅದರಲ್ಲೂ ಕೂಡ ಒಬ್ಬ ಸ್ಟಾರ್ ನಟನಾಗಿ ಮೆರೆದಿದ್ದಂತಹ ನಟ ಜೈಲಿನಲ್ಲಿ ಇರುವಂತಹ ಪರಿಸ್ಥಿತಿ ಯಾವ ರೀತಿಯಾಗಿದೆ ಗೊತ್ತಾ? ಠಾಣೆಯಲ್ಲಿ ಮಲಗೋದಕ್ಕೂ ಕೂಡ ಒಂದೊಳ್ಳೆ ವ್ಯವಸ್ಥೆ ಇಲ್ಲ. ಸಾಮಾನ್ಯವಾಗಿ ಆರೋಪಿಗಳು ಯಾವ ರೀತಿಯಾಗಿ ಮಲಗೋದಕ್ಕೆ ವ್ಯವಸ್ಥೆ ಇರುತ್ತೆ, ಅದೇ ರೀತಿಯಾಗಿ ಒಂದು ವ್ಯವಸ್ಥೆ. ಮಲಗೋದಕ್ಕೆ ದಿಂಬೂ ಇಲ್ಲ, ಕೈಯೇ ದಿಂಬಾಗಿ ಮಾಡಿಕೊಂಡು ಮಲಗುವಂತಹ ಒಂದು ಪರಿಸ್ಥಿತಿ. ಇನ್ನು ನೆಲವೇ ಇವರಿಗೆ ಹಾಸಿಗೆ, ಇನ್ನು ಹಾಸ್ಕೊಳ್ಳೋದಕ್ಕೂ ಏನೂ ಇಲ್ಲ, ನೆಲದಲ್ಲೇ ಇವರು ಮಲಗಬೇಕಾದಂತಹ ಒಂದು ದುಸ್ಥಿತಿ. ಬೇಕೆಂದಾಗ ನಾನ್ ವೆಜ್ ಇಲ್ಲ, ಎಣ್ಣೆ ಇಲ್ಲ, ಸಿಗರೇಟ್ ಅಂತೂ ಸಿಗೋದೇ ಇಲ್ಲ. ಇನ್ನು ಸಿಗರೇಟ್ ನೀಡಿದ್ದಾರೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವಾಗ ವಿವಾದ ಆಯಿತು, ಅದೇ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ತಮ್ಮ ಮೇಲೆ ಯಾವುದೇ ರೀತಿಯಾದಂತಹ ಆರೋಪ ಬರದಂತೆ ಸಾಮಾನ್ಯವಾಗಿ ಎಲ್ಲ ಆರೋಪಿಗಳಿಗೆ ಏನೆಲ್ಲ ವ್ಯವಸ್ಥೆ ಇರುತ್ತೆ ಅದೇ ವ್ಯವಸ್ಥೆಯಲ್ಲಿ ಇವರನ್ನು ಉಳಿಸುವಂತಹ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಬೇಕೆಂದಾಗೆಲ್ಲ ಬಿರಿಯಾನಿ ಬೇಕ್ರಿ, ಅದೇ ರೀತಿಯಾಗಿ ಎಣ್ಣೆ ಬೇಕ್ರಿ, ಸಿಗರೆಟ್ ಬೇಕ್ರಿ ಅಂತ ಏನೆಲ್ಲ ಕೇಳಿಕೊಂಡು VIP ಫೆಸಿಲಿಟಿಯನ್ನು ಪಡೆದುಕೊಳ್ತಾ ಇದ್ರಲ್ಲ, ಅದು ಯಾವುದೂ ಇಲ್ಲ. ಮಲ್ಕೊಳ್ಳೋದಕ್ಕೆ ಕೈಯೇ ತಲೆದಿಂಬು, ಹಾಸಿಗೆ ಕೂಡ ಇಲ್ಲ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಒಬ್ಬ ಸ್ಟಾರ್ ನಟ, ಯಾವ ನಟನನ್ನ ನಮ್ಮ ದೇವರು ಅಂತ ತಲೆ ಮೇಲೆ ಹೊತ್ತು ಮೆರೆದಾಡಿಸ್ತಾ ಇದ್ರು, ಆ ನಟನ ಪರಿಸ್ಥಿತಿ ಇದು. ಇದೆಲ್ಲವೂ ಕೂಡ ಅವರೇ ಮಾಡಿಕೊಂಡಿರುವಂಥದ್ದಲ್ವಾ? ಬೇರೆ ಯಾರಾದರೂ ಮಾಡಿದ್ರಾ ಇದನ್ನು? ಎಲ್ಲರಂತೆ ಸೆಲ್ನಲ್ಲಿ ವಾಸವಿರೋದೇ ದೊಡ್ಡ ಚಾಲೆಂಜ್ ಆಗಿ ಬರ್ತಾ ಇದೆ. ಯಾಕಂದರೆ ಈವರೆಗೆ ಸುಪ್ಪತ್ತಿಗೆ ಮೇಲೆ ಮಲಗಿರುವಂತಹ ವ್ಯಕ್ತಿಗಳು ಈಗ ಆರೋಪಿಗಳಾಗಿ ನೆಲದ ಮೇಲೆ ಮಲಗುವಂತಹ ಒಂದು ಪರಿಸ್ಥಿತಿ. ಕಳೆದ 9 ದಿನಗಳಿಂದಲೂ ಕೂಡ ಸ್ಟೀಲ್ ತಟ್ಟೆ, ಸ್ಟೀಲ್ ಲೋಟವೇ ಇವರಿಗೆ ಗತಿಯಾಗ್ತಾ ಇದೆ. ಏನೇ ಬೇಕಂದ್ರೂ ಕೂಡ ಖಾಕಿ ಬಳಿಯಲ್ಲಿ ಅಂಗಲಾಚಿ ಅದನ್ನು ಪಡೆದುಕೊಳ್ಬೇಕು. ಕೊಡಪ್ಪ ಸ್ವಾಮಿ, ಕೊಡಿ ಸಾರ್ ಅಂಥೇಳಿ ಅವ್ರನ್ನ ಕಾಡಿ ಬೇಡಿ ಅಂಗಲಾಚಿ ಪಡೆದುಕೊಳ್ಬೇಕಾದಂತಹ ಒಂದು ಪರಿಸ್ಥಿತಿ. ಪೊಲೀಸರು ಕೊಟ್ಟಿದ್ದು ತಿನ್ನಬೇಕು, ಕೊಟ್ಟಿದ್ದನ್ನೇ ಕುಡಿಬೇಕು. ನಾನು ಆ ಕಾರ್ ತಗೊಂಡಿದ್ದೆ, ನಾನು ಈ ಕಾರ್ ತಗೊಂಡಿದ್ದೆ, ನನ್ನ ಕೆಪಾಸಿಟಿ ಇದು, ನನ್ನ ಕೆಪಾಸಿಟಿ ಇದು. ಇನ್ನು ಈ ಸಂದರ್ಭದಲ್ಲಿ ತಾವು ಮಾಡಿಕೊಂಡಿರುವಂತಹ ಎಡವಟ್ಟಿನಿಂದಾಗಿ ಒಬ್ಬ ವ್ಯಕ್ತಿಯ ಕೊಲೆಯ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ಆರೋಪಿಗಳ ಪರಿಸ್ಥಿತಿ ಈಗ ಯಾವ ರೀತಿಯಾಗಿದೆ? ಮಲಗೋದು ನೆಲದಲ್ಲಿ, ಏನೇ ಬೇಕಂದ್ರೂ ಕಾಡಿ ಬೇಡಿ ಪಡೆದುಕೊಳ್ಳುವಂತಹ ಒಂದು ಪರಿಸ್ಥಿತಿ. ಫೈನಲ್ ಆಗಿ ಒಂದು ವೇಳೆ ಜೈಲಿನಿಂದ ಹೊರ ಬಂದಿದ್ದೇ ಆದರೆ ಅದೇ ಫ್ಯಾನ್ಸ್ಗಳನ್ನು, ಯಾವ ಫ್ಯಾನ್ಗಳು ತಲೆ ಮೇಲೆ ಇಟ್ಟು ಮೆರೆಸ್ತಾ ಇದ್ರು ಆ ಫ್ಯಾನ್ಗಳನ್ನು ಫೇಸ್ ಮಾಡಬೇಕು. ಯಾಕಂದರೆ ಮಾದರಿಯಾಗಿ ಇಟ್ಕೊಂಡಿದ್ರಲ್ವಾ ನಮ್ಮ ನಟ ಮಾಡಿದ್ದೇ ಸರಿ, ಅವರು ಮಾಡಿದ್ದೇ ಸರಿ ಅಂತ ಎಲ್ಲರೂ ಕೂಡ ಸಮರ್ಥನೆ ಮಾಡ್ಕೊಳ್ತಾ ಇದ್ರು. ಅದೇ ಫ್ಯಾನ್ಗಳನ್ನು, ಯಾವ ಫ್ಯಾನ್ಗಳು ತೀವ್ರತರವಾಗಿ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ರು ಆ ಫ್ಯಾನ್ಗಳನ್ನು ಎದುರಿಸಬೇಕು. ಯಾಕಂದರೆ ಸತ್ತಿರೋ ವ್ಯಕ್ತಿ ಕೂಡ ಒಬ್ಬ ಫ್ಯಾನ್ ಆಗಿದ್ದ. ಹೀಗಾಗಿ ಒಬ್ಬ ಫ್ಯಾನನ್ನು ಹತ್ಯೆ ಮಾಡಿರುವಂತಹ ಪ್ರಕರಣದಲ್ಲಿ ಒಳಗೆ ಹೋಗಿರುವಂತಹ ವ್ಯಕ್ತಿ ಈಗ ಅದೇ ಫ್ಯಾನ್ಸ್ಗಳನ್ನು, ಕೋಟಿ ಫ್ಯಾನ್ಸ್ಗಳನ್ನು ಎದುರಿಸಬೇಕು. ಜನರನ್ನೂ ಕೂಡ ಎದುರಿಸಬೇಕು, ಸಮಾಜವನ್ನು ಕೂಡ ಎದುರಿಸಬೇಕು. ಎಲ್ಲವೂ ಇದ್ದು ಏನೂ ಇಲ್ಲದಂತಾಗಿ ಒಬ್ಬ ಆರೋಪಿಯಾಗಿ ಜೈಲಿನಲ್ಲಿ ಕಂಬಿ ಎಣಿಸುವಂತಹ ಒಂದು ಪರಿಸ್ಥಿತಿ ಈ ನಾಯಕನಿಗೆ ಈಗ ಬಂದಿರುವಂಥದ್ದು. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 118 ಎವಿಡೆನ್ಸ್ಗಳು, ಒಂದಲ್ಲ, ಎರಡಲ್ಲ, 10 ಅಲ್ಲ, 20 ಅಲ್ಲ, 118 ಎವಿಡೆನ್ಸ್ಗಳು. ಆರೋಪಿಗಳ ತಲೆದಂಡ ಆಗುವಂಥದ್ದು ಫಿಕ್ಸು. ಏನೇ ಮಾಡಿದ್ರು ಕೂಡ ನಾನಿರಲಿಲ್ಲ ಸ್ವಾಮಿ, ನಾನು ಅಲ್ಲಿ ಹೋಗಿದ್ದೆ ಸ್ವಾಮಿ, ಇಲ್ಲ ಒಂದೇ ಏಟು ಸ್ವಾಮಿ ನಾನು ಮುಟ್ಟಿದ್ದು, ಇದು ಯಾವುದೂ ಕೂಡ ನಡೆಯೋದಿಲ್ಲ. ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಇಂಚ್ ಬೈ ಇಂಚ್ ಈ ಸಂಪೂರ್ಣ ಒಂದು ಕಥೆಯನ್ನು ಕಟ್ಟಿದ್ರಲ್ವಾ? 3 ಜನರನ್ನ ಕಳಿಸಿ ನಾವು ಹಣಕ್ಕೋಸ್ಕರ ಹತ್ಯೆ ಮಾಡಿದ್ದೀವಿ ಅಂತ ಇಡೀ ಸಂಪೂರ್ಣ ಪ್ರಕರಣದ ದಿಕ್ಕು ತಪ್ಪಿಸೋದಕ್ಕೆ ಏನು ಪ್ರಯತ್ನವನ್ನ ಮಾಡಿದ್ರು ಸೋ ಕಾಲ್ಡ್ ನಾಯಕ, ಆ ನಾಯಕ ಯಾವುದೇ ಕಾರಣಕ್ಕೂ ಕೂಡ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. 118 ಎವಿಡೆನ್ಸ್ಗಳು ಎಲ್ಲ ಆರೋಪಿಗಳ ವಿರುದ್ಧ ಈ ತನಿಖೆಯನ್ನು ಮಾಡಿದಂತಹ ಪೊಲೀಸರು, ತನಿಖೆಯಲ್ಲಿ 118 ಎವಿಡೆನ್ಸ್ಗಳು, ಯಾರ್ಯಾರ ಪಾತ್ರ ಏನೇನಾಗಿತ್ತು, ರೇಣುಕಾಸ್ವಾಮಿಯನ್ನು ಕರೆದುಕೊಂಡು ಬಂದವರು ಯಾರು, ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಆತನ ಜೊತೆಗೆ ಚಾಟಿಂಗ್ ಮಾಡಿದವರು ಯಾರು, ನಂಬರ್ ಕೊಟ್ಟು ಬಾರಪ್ಪ ಹೊರಗಡೆ ಅಂತ ಆತನನ್ನು ಕರೆದವರು ಯಾರು, ಆತನನ್ನು ಕಿಡ್ನ್ಯಾಪ್ ಮಾಡಿ ತಂದವರು ಯಾರು, ಹಲ್ಲೆ ಮಾಡಿದವರು ಯಾರು, ಕರೆಂಟ್ ಶಾಕ್ ಕೊಟ್ಟವರು ಯಾರು, ಎಲ್ಲದಕ್ಕೂ ಎವಿಡೆನ್ಸ್ ಲಭ್ಯ ಆಗಿದೆ.